ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ತಗೊಂಡು ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ಬ್ರೇಕ್ನ ನಂತರ ವಾಪಸ್ ಬಂದಿದ್ದೀವಿ. ಸಿದ್ದರಾಮಯ್ಯನವರೇ ಸಿಎಂ ಆಗಿ 5 ವರ್ಷ ಮುಂದುವರಿತಾರೆ. ಜಮೀರ್ ಮಾತಾಡಿದ್ದನ್ನ ಬ್ರೇಕ್ಗೆ ಮುಂಚೆ ಕೇಳಿದ್ರಿ, ಆದ್ರೆ ಮತ್ತೊಬ್ಬರು ಸಿದ್ದರಾಮಯ್ಯ ಅವರ ಆಪ್ತ ಬಣದ ನಾಯಕರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ 5 ವರ್ಷ ಮುಂದುವರಿತಾರೆ, ಇದರಲ್ಲಿ ಯಾವುದೇ ಸಂಶಯ ಬೇಡ ಅಂತ KN ರಾಜಣ್ಣ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತಾಡಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಒಂದು ವೇಳೆ ಸಿದ್ದರಾಮಯ್ಯ ನನಗೆ ಸಾಕಾಗಿದೆ, ಬೇಸರ ಆಗಿದೆ ಅಂದ್ರೆ ನಮ್ಮ ಬೆಂಬಲ ದಲಿತ ಮುಖ್ಯಮಂತ್ರಿಗೆ. ಪರಮೇಶ್ವರ್ 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ನನಗೆ ಬೇಸರ ಆಗಿದೆ, ಸಾಕಾಗಿದೆ ಅಂದ್ರೆ ನನ್ನ ಬೆಂಬಲ ದಲಿತ ಮುಖ್ಯಮಂತ್ರಿಗೆ ಇರುತ್ತೆ ಅಂದಿದ್ದಾರೆ. ಪರಮೇಶ್ವರ್ ಅವರ ಹೆಸರನ್ನ ಮುಂದಕ್ಕೆ ತಂದಿದ್ದಾರೆ KN ರಾಜಣ್ಣ. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹೀಗಾಗಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ಪರಿಗಣಿಸಿ ಅದರ ಮೇಲೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಪರಮೇಶ್ವರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಪ್ರಶ್ನಿಸುತ್ತಿದ್ದಾರೆ KN ರಾಜಣ್ಣ. ಪರಮೇಶ್ವರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು? ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಸಾಕಾಗಿದೆ, ಬೇಜಾರಾಗಿದೆ ಅಂತ ಹೇಳಿದ್ರೆ ಪರಮೇಶ್ವರ್ ಯಾಕಾಗಬಾರ್ದು? ಶಾಸಕಾಂಗ ಸಭೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಆಯ್ಕೆಯಾಗಿತ್ತು. ಹಾಗಾಗಿ ಶಾಸಕರ ಅಭಿಪ್ರಾಯ ಕೇಳಿ ಹೈಕಮಾಂಡ್ ನಿರ್ಧರಿಸುತ್ತೆ. ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಫಾರ್ಮುಲಾ ಹುಡುಕಬೇಕು, ಈ ಸಮಸ್ಯೆ ಬಗೆಹರಿಸಬೇಕು ಅಂತ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಚುನಾವಣೆ ಎದುರಿಸೋದು ಕಷ್ಟ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಶಾಸಕರ ಸಹಿ ಸಂಗ್ರಹಣೆ ಪಕ್ಷದ ಇಮೇಜ್ಗೆ ಒಳ್ಳೆಯದಲ್ಲ ಅಂತ KN ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಚುನಾವಣೆ ಎದುರಿಸೋದು ಕಷ್ಟ. ಒಂದು ಕಡೆ ರಾಹುಲ್ ಗಾಂಧಿ ಸಾಧ್ಯತೆಗಳ ಇನ್ಫಾರ್ಮೇಶನ್ ಅನ್ನ ರಾಜ್ಯದ ನಾಯಕರಿಂದ ಪಡೆದುಕೊಳ್ತಾ ಇದ್ದಾರೆ. ಅದನ್ನೇ ಪಾಯಿಂಟ್ ಮಾಡಿ KN ರಾಜಣ್ಣ ಹೇಳ್ತಿದ್ದಾರಾ, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಈ ಸಹಿ ಸಂಗ್ರಹ ಏನಿದೆಯಲ್ಲ ಅದು ಸರ್ಕಾರದ ಇಮೇಜ್ಗೆ ಒಳ್ಳೆಯದಲ್ಲ ಅಂದಿದ್ದಾರೆ KN ರಾಜಣ್ಣ. ಸಿದ್ದರಾಮಯ್ಯ ಅವರು ಇಲ್ಲದೆ ಕಾಂಗ್ರೆಸ್ ಚುನಾವಣೆ ಎದುರಿಸೋದು ಕಷ್ಟ ಅಂತ KN ರಾಜಣ್ಣ ಮಾತಾಡಿದ್ದಾರೆ. KN ರಾಜಣ್ಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೊಂದಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರನ್ನ ಮಾತಾಡಿಸಿದ್ದಾರೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು. ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ಏನ್ ಹೇಳಿದ್ದಾರೆ ರಾಜಣ್ಣ ನೋಡಿ. ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಈಗ ವೋಕಲ್ ಆಗ್ತಾ ಇದೆ. ಬಟ್ ಕಾಂಗ್ರೆಸ್ನ ರಾಜ್ಯದ ರಾಜಕಾರಣದ ಬಗ್ಗೆ ಕಳೆದ 6 ತಿಂಗಳಿನಿಂದ ತುಂಬ ನಿರ್ಭೀಡೆಯಿಂದ ಮಾತಾಡ್ತಾ ಇದ್ದವರು ಮಾಜಿ ಸಚಿವ ಮಧುಗಿರಿಯ ಶಾಸಕ KN ರಾಜಣ್ಣ ಅವರು. KN ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ರಾಜಣ್ಣ ಅವರು ನಮಸ್ಕಾರ. ನಮಸ್ಕಾರ. ರಾಜಣ್ಣ ಅವರು, ಈಗ ಎಕ್ದಮ್ ಆಗಿ ಕಳೆದ 1 ವಾರದಿಂದ 2.5 ವರ್ಷ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ನ ರಾಜಕಾರಣದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಂಚಲನವನ್ನು ನಾವು ನೋಡ್ತಾ ಇದ್ದೀವಿ. ಅದು ಹೊರಗಡೆಯವರಿಗೆ ಏನೋ ಸಂಚಲನ ನಡೀತಾ ಇದೆ ಅಂತಕ್ಕಂಥ ಭಾವನೆ ಇದೆ. ನನಗೆ ವೈಯಕ್ತಿಕವಾಗಿ ಇದು ಎಕ್ಸ್ಪೆಕ್ಟೆಡ್. ಇದು ಯಾವಾಗಲೂ ಕೂಡ 2.5 ವರ್ಷ ಆದಮೇಲೆ ಪವರ್ ಶೇರಿಂಗ್ ಆಗಿದೆ, 2.5 ವರ್ಷ ಅದನ್ನು ಬಿಟ್ಕೊಡ್ತಾರೆ, ತಗೊಳ್ತಾರೆ, ಅದು ಇದು ಅಂತಕ್ಕಂಥದ್ದು ಎಲ್ಲ ಕಾರಿಡಾರಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇದ್ದದ್ದನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಆದರೆ 2.5 ವರ್ಷ ಮುಗಿದ ಕೂಡಲೇ 20ನೇ ತಾರೀಕಿಗೆ ನಂತರ ಬಿಟ್ಕೊಡ್ಬೇಕು ಅನ್ನೋದು ಒಬ್ಬರದು, ಬಿಡೋದಿಲ್ಲ ಅನ್ನೋದು ಒಬ್ಬರದು, ಹೀಗೆ ಒಂದು ಸಂಘರ್ಷ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಇದರಲ್ಲಿ ನನ್ನ ಹತ್ರ ಒಂದು ಪತ್ರ ಇದೆ, ಕೊಡ್ತೇನೆ ನಿಮಗೆ ಬೇಕಾದರೆ. ದಟ್ ಈಸ್ ಡೇಟೆಡ್ 18th May 2023. 18th May 2023. ರಿಸಲ್ಟ್ ಬಂದ ತಕ್ಷಣ ಅದು ಅನೌನ್ಸ್ ಮಾಡೋ ದಿವಸ, ಲೀಡನ್ನು ಅನೌನ್ಸ್ ಮಾಡೋ ದಿವಸ AICCಯಿಂದ ರಿಲೀಸ್ ಆಗಿರೋವಂಥ ಪೇಪರ್ ಅದು. ವೇಣುಗೋಪಾಲ್ ಪತ್ರಿಕಾಗೋಷ್ಠಿ ಮಾಡಿದ್ದು. ಅದರಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತೇ ಇದೆ ಏನು ಹೇಳಿದ್ದಾರೆ ಅಂತ. ಲಾಸ್ಟಲ್ಲಿ ಈ ಮೀಡಿಯಾ ಕೊಯ್ರಿಗೆ ಅವ್ರು ಹೇಳ್ತಾರೆ, ಅವರು ವೆದರ್ ಏನೇ ಪವರ್ ಶೇರಿಂಗ್ ಅಗ್ರಿಮೆಂಟ್ ಈಸ್ ದೇರ್ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರೇನು ಹೇಳ್ತಾರೆ, ಪವರ್ ಶೇರಿಂಗ್ ಇಸ್ ಓನ್ಲಿ ವಿತ್ ದಿ ಪೀಪಲ್ ಆಫ್ ಕರ್ನಾಟಕ ಅಂತಾರೆ. ಪೀಪಲ್ ಆಫ್ ಕರ್ನಾಟಕ ಅಂತ ಹೇಳಿದ್ಮೇಲೆ ಪವರ್ ಶೇರಿಂಗು ಅವೆಲ್ಲ ಇದ್ದಾವೆ, ನಾವು ಹೇಳೋಕ್ಕಾಗಲ್ಲ ಈಗ ಅಂತ ಹೇಳ್ಬೋದಿತ್ತು. ಅವರು ಏನಿದೆ ಅಥವಾ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಿತ್ತು. ಅದೆಲ್ಲ ಏನು ಹೇಳಿಲ್ಲ ಅವರು. ಪಾಲಿಟಿಕ್ಸ್ನಲ್ಲಿ ಆ ರೀತಿ ಪವರ್ ಶೇರಿಂಗನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಆ ರೀತಿ ಹೇಳಿದರೆ ಸಿದ್ದರಾಮಯ್ಯನವರು 2023 ಲೇಮ್ ಡಕ್ ಚೀಫ್ ಮಿನಿಸ್ಟರ್ ಅಂತ ಅನ್ಸ್ಕೊಳ್ತಾ ಇದ್ರು. ಯಾವ ಪವರ್ ಶೇರಿಂಗು ಹಾಗಾದ್ರೆ ಹೊರಗಡೆ ಹೇಳೋಕ್ಕಾಗಲ್ಲ.
ಪವರ್ ಶೇರಿಂಗು ಹೊರಗಡೆ ಹೇಳಲಿಕ್ಕೂ ಆಗೋದಿಲ್ಲ. ಪವರ್ ಶೇರಿಂಗು ಯಾವಾಗ ಬರಬಹುದು ಅಂತ ಹೇಳಿದ್ರೆ, ವೆನ್ ದಿ ಲೀಡರ್ ಲಾಸ್ಟ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ, ದೆನ್ ಆಗ ರಿಪ್ಲೇಸ್ ಮಾಡ್ಕೋಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ವೆನ್ ಈ ಎಂಜಾಯ್ಸ್ ದಿ ಮೆಜಾರಿಟಿ ಇನ್ ದಿ CLP, AICC ಅವರಾಗಲಿ ಮತ್ತೊಬ್ಬರಾಗಲಿ ನೀವು ಬಿಟ್ಕೊಡಿ ಅಂತಕ್ಕಂಥದ್ದು ಅದು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅವಮಾನ ಆಗ್ತದೆ. ಆ ಥರ ದೃಷ್ಟಿಯಿಂದ ಈಗಾಗಲೇ ಸಿಗ್ನೇಚರ್ ಕ್ಯಾಂಪೇನು ಇವೆಲ್ಲ ಆಗ್ತಾ ಇದ್ದಾವೆ. ನೀವು ಕ್ರಾಂತಿ ಅಂದಿದ್ರಲ್ಲ ಅವತ್ತು, ನನಗೆ ಅಂದರೆ ತುಂಬ ದಿನ ಆಯ್ತು ನೀವು ಸಿಕ್ಕಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ನೀವು ಕ್ರಾಂತಿ ಅಂತ ಹೇಳಿದಾಗ ಏನು ಉದ್ದೇಶ ಇತ್ತು ನಿಮಗೆ? ನನಗಿದೆ ಇದ್ದಿದ್ದು ಇದೆ ಈ ಡೆವಲಪ್ಮೆಂಟ್ಸ್ 2.5 ವರ್ಷ ಆದಮೇಲೆ ಇದು ಸ್ಟಾರ್ಟ್ ನಡೆಯುತ್ತದೆ. ಯಾಕೆಂದರೆ ನನಗೆ ಆಗ ನಮ್ಮ ಇದ್ದಂಥ ಸುರ್ಜೇವಾಲಾ ಅವರು ಕೂಡ ಕೆಲವು ಜನರ ಜೊತೆ ಅವರು ಮಾಹಿತಿಯನ್ನು ಇಲ್ಲ ಡಿಸೈಡೆಡ್ ಟು ಶೇರ್ ದಿ ಪವರ್ ವಿತ್ ದಿ ಕನ್ಸರ್ನ್ ಪರ್ಸನ್ಸ್ ಹಾಗೆ ಹೀಗೆ ಅಂತ ಹೇಳಿ ಅವರು ಅಲ್ಲಿ ಇಲ್ಲಿ ಮಾತಾಡಿದ್ದು ನನ್ನ ಕಿವಿಗೆ ಬಿದ್ದಿತ್ತು. ಅದ್ರ ಮೇಲೆ ಇವರು DK ಶಿವಕುಮಾರ್ ಅವರು ಕೂಡ ಅವರ ಕುಟುಂಬದಲ್ಲಿರ್ತಕ್ಕಂಥವರು ಅವರ ಆತ್ಮೀಯ ಬಳಗದಲ್ಲೂ ಕೂಡ ಬಹಳಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ನಮ್ಮ ಕುಣಿಗಲ್ MLA ಎಷ್ಟು 1000 ಜನ ಅಧಿಕಾರಿಗಳಿಗೆ ಹೇಳಿದ್ದಾರೆ ಅಂದರೆ, ನೋಡಿ November, December ಮೈ ಕೋ ಬ್ರದರ್ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್, ಆಮೇಲೆ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತ ಎಷ್ಟು ಜನ ಅಧಿಕಾರಿಗಳಿಗೆ ಹೇಳಿದ್ದಾರೆ? 1, 2, 3. ಅವರೊಬ್ಬ ರೆಸ್ಪಾನ್ಸಿಬಲ್ ಲೆಜಿಸ್ಲೇಟರ್ ಆ್ಯಂಡ್ ದಿ ಫ್ಯಾಮಿಲಿ ಮೆಂಬರ್ ಆಫ್ DK ಶಿವಕುಮಾರ್. ಅವ್ರು ಈ ಥರ ಹೇಳಿದಾಗ ವಿ ಆಲ್ ಬಿಲೀವ್ ದಟ್ ದೇರ್ ಇಸ್ ಸಮಥಿಂಗ್ ಇಸ್ ದೇರ್ ಅಂತ. ಬಟ್ DK ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾನು ಕಷ್ಟಪಟ್ಟಿದ್ದರಿಂದ 2023ರಲ್ಲಿ ಅಧಿಕಾರಕ್ಕೆ ಬಂತು, ಹೀಗಾಗಿ ನನಗೆ ಕೂಲಿ ಕೊಡುವ ದಿನ ಬಂದಿದೆ. ಅವರು ಒಕ್ಕಲಿಗ ಸಮುದಾಯದಲ್ಲೂ ಹೇಳ್ಕೊಂಡಿದ್ರು, ಪೆನ್ನು ಹಾಳೆ ನನ್ನ ಕೊಡಿ ಅಂತಕ್ಕಂಥದ್ದನ್ನು. ಈಗ DK ಶಿವಕುಮಾರ್ ರಾಷ್ಟ್ರೀಯ ಚಾನೆಲ್ ಒಂದಕ್ಕೂ ಕೂಡ ಹೇಳಿದರು, ಇಲ್ಲ ನನಗೊಂದಿಷ್ಟು ಭರವಸೆ ಕೊಟ್ಟಿದ್ದಾರೆ. ಇವತ್ತವರು ಖರ್ಗೆ ಅವರನ್ನು ಭೇಟಿ ಆದಮೇಲೆ ಹೇಳಿದರು, ಪವರ್ ಶೇರಿಂಗ್ 5-6 ಜನರ ನಡುವೆ ನಡೆದಿತ್ತು ಅಂತಕ್ಕಂಥದ್ದನ್ನು. ಅದು ಹೊರಗಡೆ ಹೇಳೋಕ್ಕಾಗಲ್ಲ ಅಂತ ಹೇಳಿದರು, ಬಟ್ ನಡೆದಿತ್ತು ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಅವರು ಯಾರು ಹೇಳೋರು ಯಾರು? ಈಗ ಪವರ್ ಶೇರಿಂಗ್ ನಡೆದು ಈಗ ಯಾರು ಕಂಟೆಂಡರ್ಸ್ ಯಾರು? ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಂಡರ್ ಇದ್ದ ಶಿವಕುಮಾರ್ ಮತ್ತು MB ಪಾಟೀಲ್ ಇದ್ರು, ನಮ್ಮ ಪರಮೇಶ್ವರ್, ಇವರೆಲ್ಲ ಕೇಳ್ತಾ ಇದ್ರು ಇವರೆಲ್ಲ. ಬಟ್ ಸೀರಿಯಸ್ ಕಂಟೆಂಡರ್ ಅವತ್ತಿನ ಇದರಲ್ಲಿ ಓನ್ಲಿ DK ಶಿವಕುಮಾರ್. ಪವರ್ ಶೇರಿಂಗ್ ಏನಾದರೂ ಮಾತಾಡಿದರೆ ಅವರು ಈಗ ಸದ್ಯದಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರಲಿ, ಮುಂದೆ ನೋಡೋಣ ಸಂದರ್ಭ ಬಂದಾಗ ವಿ ವಿಲ್ ಡಿಸ್ಕಸ್ ಅಂತ ಹೇಳಿರಬಹುದು ಹೈಕಮಾಂಡ್ನಲ್ಲಿ. ಸೊ ಅದನ್ನು ನೋಡ್ಕೊಂಡು ನನಗೆ ಕೊಟ್ಬಿಡ್ತಾರೆ ಅಂತಲ್ಲ. ಈಗ ಒಂದು ನಾನು ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದೆ, ನಾನು ಕೆಲಸ ಮಾಡಿದ್ದೀನಿ, ನನ್ನಿಂದ ಅಧಿಕಾರಕ್ಕೆ ಬಂದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈಗ 13ರಲ್ಲಿ ಡಾಕ್ಟರ್ ಪರಮೇಶ್ 8 ಇಯರ್ಸ್ ಅವ್ರು KPCC ಪ್ರೆಸಿಡೆಂಟ್ ಇದ್ದರು. ಅವರು ಪಾಪ ಎಲೆಕ್ಷನ್ನಲ್ಲಿ ಸೋತ್ಬಿಟ್ರು. ಅವರಿದ್ದಾಗಲೂ ಅಧಿಕಾರಕ್ಕೆ ತಂದ್ರಲ್ಲ, ಮತ್ತು ಅವ್ರು ಯಾಕೆ ಕೇಳಲಿಲ್ಲ ಹಾಗಾದ್ರೆ? ಹಾಗಾಗಿ ಈಗ ಖರ್ಗೆ ಪರಮೇಶ್ವರ್ ನಿಮ್ಗೆ ಗೊತ್ತು, ಅವರು ಟೆಂಪ್ರಮೆಂಟ್ ಯಾವಾಗಲೂ ಕಾಂಗ್ರೆಸ್ ಹೈಕಮಾಂಡ್ ಟೆಂಪ್ರಮೆಂಟಲ್ಲಿ ಇರ್ತಾರೆ. DK ಶಿವಕುಮಾರ್ ಹಾಗಲ್ಲ. DK ಶಿವಕುಮಾರ್ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟಿಷಿಯನು. ಅವ್ರಂತಾರೆ, ನಾನು ಕೇಳೋದ್ರಲ್ಲಿ ತಪ್ಪೇನಿದೆ, ನನಗೆ ಸೋನಿಯಾ ಗಾಂಧಿ ಫೇಸ್ ಟೈಮಲ್ಲಿ ಭರವಸೆ ಕೊಟ್ಟಿದ್ದಾರೆ ಸಿಮ್ಲಾದಿಂದ ಅಂತ ಅವ್ರು ಆಪ್ತರ ಎದುರುಗಡೆ ಹೇಳ್ಕೊಂಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಹೇಳಿರ್ಬೋದು, ಹೇಳಿಲ್ಲದೆ ಇದ್ರೂ ಇರಬಹುದು. ಹೈಕಮಾಂಡ್ನವ್ರು ಅದೇ ಮಾತಿಗೆ ಹೇಳ್ಬಿಡ್ಲಿ, ನಾವು ಅವ್ರಿಗೆ ಮಾತು ಕೊಟ್ಟಿದ್ದೀವಿ, ಅವ್ರಿಗಂತ ಬಿಟ್ಕೊಡ್ಲಿ ಸಿದ್ದರಾಮಯ್ಯನವರು ಅಂತ ಹೇಳ್ಬಿಟ್ರೆ, ಸಿದ್ದರಾಮಯ್ಯನವರು ಸ್ಪೆಸಿಫಿಕಲಿ ಈಸ್ ಟೆಲಿಂಗ್ ಇಲ್ಲಪ್ಪ ಹೈಕಮಾಂಡ್ ಹೇಳ್ದಂಗೆ. ಹೈಕಮಾಂಡ್ ಆ ಮಾತು ಹೇಳಿದ್ರೆ ಸಿದ್ದರಾಮಯ್ಯನವ್ರ ಪ್ರಶ್ನೆನೋ ಹೋಗೇನಿಲ್ಲ, ಅವರು ಕೂಡ ಅದಕ್ಕೆ ಈಸ್ ಬೈಂಡಿಂಗ್ ಅಂತಲ್ಲ. ರಾಜಣ್ಣ, ನಿಮ್ಗೆ ಸಿದ್ದರಾಮಯ್ಯನವರು ತುಂಬ ಆಪ್ತರು. ನೀವು ಏನಂದರೆ, ನಾನು 15-20 ವರ್ಷಗಳಿಂದ ಬಲ್ಲೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದೇ ಹೊರಗಡೆ ಮಾತಾಡ್ತೀರಿ ನೀವು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅರಿತುಕೊಳ್ಳೋ ಕುತೂಹಲ ನನಗೊಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿದೆ. ಸಿದ್ದರಾಮಯ್ಯನವರು ಏನು ಬಯಸ್ತಿದ್ದಾರೆ ಅಂದರೆ, ಹೈಕಮಾಂಡ್ ಹೇಳುವವರೆಗೆ ಏನೂ ಮಾತನಾಡಬಾರ್ದು ಅಂತ ಬಯಸ್ತಿದ್ದಾರಾ, ಅಥವಾ 2028ರ ನಾಯಕತ್ವವನ್ನು ಅವರು ಬಯಸ್ತಾ ಇದ್ದಾರಾ, ಅವರ ಬೆಂಬಲಿಗರಾಗಿ ನೀವೇನು ಬಯಸ್ತಾ ಇದ್ದೀರಿ? ಇದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇದೆ. ಈಗ ಸಿದ್ದರಾಮಯ್ಯನವ್ರು ನೋಡಿ, ನಾನು ಬಹಳಷ್ಟು ಬಾರಿ ಅಸೆಂಬ್ಲಿನಲ್ಲೂ ಭಾಷಣ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಮಾಸ್ ಪುಲರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ 3 ಪರ್ಸನ್ಸ್. ಒನ್ ಈಸ್ ಯಡಿಯೂರಪ್ಪ, ದೇವೇಗೌಡ ಫ್ಯಾಮಿಲಿ ಆ್ಯಂಡ್ ದೆನ್ ಸಿದ್ದರಾಮಯ್ಯ. 3 ಜನ ವೋಟ್ ಟ್ರಾನ್ಸ್ಫರ್ ಮಾಡಿಸೋದು, ಮಾಸ್ ಪುಲಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಇರೋದು ಇವ್ರು 3 ಜನಕ್ಕೆ ಸ್ಟ್ರೆಂತು. ಸಿದ್ದರಾಮಯ್ಯ ಇಲ್ಲಾಂದರೆ ಕಾಂಗ್ರೆಸ್ ಈಸ್ ಅ ಬಿಗ್ ಝೀರೋ. ದೇವೇಗೌಡ ಫ್ಯಾಮಿಲಿ ಇಲ್ಲಾಂದರೆ JDS ಈಸ್ ಆಲ್ಸೋ ಝೀರೋ. ಲೈಕ್ವೈಸ್ ಇವನ್ ಯಡಿಯೂರಪ್ಪನವ್ರು ಇಲ್ಲ ಅಂದರೆ BJPಗೂ ಕೂಡ ಶಕ್ತಿಹೀನ ಆಗ್ತದೆ. ಇದು ಎಲ್ಲ ಒಪ್ಪುವಂಥದ್ದು. ಅದರಿಂದ ಸಿದ್ದರಾಮಯ್ಯನವರಿಗೆ ಒಂದು ಪಕ್ಷನ ಅಧಿಕಾರಕ್ಕೆ ತರುವಂಥ ಶಕ್ತಿ ಇರ್ಬೋದು. ಅಂದರೆ ಹೈಕಮಾಂಡ್ ಪಾತ್ರ ಇಲ್ಲ ಅಂತಲ್ಲ, ವಿತ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಆ ರೀತಿಯ ಒಂದು ಶಕ್ತಿ ಇದೆ.
ಅದರಿಂದ ಪಕ್ಷ ಅಧಿಕಾರದಲ್ಲಿ ಇರಬೇಕು, ಮುಂದೆ ಅಧಿಕಾರದಲ್ಲಿ ಬರಬೇಕು ಅಂದರೆ ಈಸ್ ಇನ್ನೋವೇಟಬಲ್ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಸೊ ಅದರಿಂದ ನಾವು ಯಾವಾಗಲೂ ಕೂಡ 28ರ ನಾಯಕತ್ವವನ್ನು ಸಿದ್ದರಾಮಯ್ಯನವರೇ ವಹಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ನಾನು ಮುಂದೆ ಎಲೆಕ್ಷನ್ ನಿಲ್ಲೋದಿಲ್ಲ ಅಂದಮೇಲೆ ಅವ್ರ ನಾಯಕತ್ವ ವಹಿಸ್ಕೊಳ್ಳಿ ಅಂತ ಹೇಳೋದು ಹೇಗೆ? ಅವ್ರು ನಾನು ನಿಲ್ಲೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಹಾಗಂದಾಗ ಅವರು ನಿಲ್ಲೋದಿಲ್ಲ ಅಂದಮೇಲೆ ನಾಯಕತ್ವದ ಪ್ರಶ್ನೆ ಏನು ಬರೋದಿಲ್ಲ ಅಂತ ನಾನು ಅನ್ಕೊತೀನಿ. ಅವರು ಪಕ್ಷದಲ್ಲಿ ಸಕ್ರಿಯರಾಗಿರ್ಬಹುದು, ಪಕ್ಷದ ಸಂಘಟನೆಗೆ ಅವರು ಶಕ್ತಿಯನ್ನು ಕೊಡಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅವತ್ತಿನ ನಾಯಕತ್ವ ನನಗೆ ಒಂದು ಏನು ಸ್ಟ್ರೈಕ್ ಆಗುತ್ತೆ ಮೈಂಡ್ಗೆ ಅಂತ ಹೇಳಿದ್ರೆ, ಈಗ AICC ಕಮ್ಯುನಿಕೇಷನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಶೇರಿಂಗ್ ಆಫ್ ದಿ ಪವರ್ ವಿತ್ ದಿ ಕರ್ನಾಟಕ ಪೀಪಲ್ ಓನ್ಲಿ, ನಥಿಂಗ್ ಎಲ್ಸ್ ಅಂತ ಹೇಳಿದ್ದಾರೆ. ನಾವೀಗ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗ್ಬಿಡೋಣ. ಶಿವಕುಮಾರ್ ನೇತೃತ್ವದಲ್ಲಿ ಬರಲಿ, ಅವ್ರ ನೇತೃತ್ವದಲ್ಲಿ ಮೆಜಾರಿಟಿ ತಂದು ಚೀಫ್ ಮಿನಿಸ್ಟರ್ ಆಗಲಿ 5 ವರ್ಷ. ಮುಖ್ಯಮಂತ್ರಿ ಅಲ್ಲ, ಅವ್ರಂತಾರೆ ನನಗೆ ಮುಖ್ಯಮಂತ್ರಿ, ನೀವಂತೀರಿ ಡಿಸಾಲ್ವ್ ಮಾಡೋಣ, DK ಶಿವಕುಮಾರ್ ನೇತೃತ್ವದಲ್ಲಿ ಹೋಗೋಣ. ಅವ್ರಂತಾರೆ ನನಗೆ 2.5 ವರ್ಷ ಕೊಡಿ, ನಂತರ ನಾನೇ ಚುನಾವಣೆಯನ್ನು ಎದುರಿಸ್ತೀನಿ ನನ್ನ ನೇತೃತ್ವದಲ್ಲಿ. ಆಯ್ತು ಸರ್, ಈಗ ನೋಡಿ, ಈಗ ಜನ ಓಟ್ ಹಾಕಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಓಟ್ ಹಾಕಿರೋದು, ಅದರಲ್ಲಿ ನಿರ್ವಿವಾದ. ನೀವು ಯಾವುದೇ ಹಳ್ಳಿನಲ್ಲಿರೋ ಒಬ್ಬ ಸಣ್ಣ ಮನುಷ್ಯನಿಗೆ ರಾಜಕಾರಣಕ್ಕೆ ಗೊತ್ತಿಲ್ಲದೆ ಇದ್ದವನು ಹೋಗಿ ಕೇಳಿದ್ರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತ ಅಪೇಕ್ಷೆ. ಆ ಅಪೇಕ್ಷೆಗೆ ಅಂತೆ ಜನ ಇವತ್ತು ಮತ ಕೊಟ್ಟಿರ್ತಕ್ಕಂಥದ್ದು. ಇವರು ಅದಕ್ಕೆ ಅಪಚಾರ ಆಗಬಾರ್ದು. ಅದು 5 ವರ್ಷ ಆಗಲಿ, ಆಮೇಲೆ ಬೇಕಾದ್ರೆ ಇವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ಅದಕ್ಕಿಂತ ಹೆಚ್ಚು ಆತರದಲ್ಲಿದ್ದು ನಾನು ಇವತ್ತೇ ಆಗ್ಬಿಡ್ಬೇಕು ಅಂದರೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗೋಣ ಇವ್ರ ನೇತೃತ್ವದಲ್ಲೇ. ಬಟ್ ಅವರು ಶಾಸಕರ ಸಹಿ ಸಂಗ್ರಹಣೆ ಮಾಡ್ತಿದ್ದಾರೆ, ಶಾಸಕರು ಅವ್ರ ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಇದೆಲ್ಲ ಪ್ರಕ್ರಿಯೆ ನಡೀತಾ ಇದೆ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚದಲ್ಲಿ ಯಾರೂ ನೋಡೋದಿಲ್ಲ ಅಂತಕ್ಕಂಥ ಭಾವನೆ. ಈಗ ಜೈಲಿಗೆ ಹೋದರು, ಯಾರಿಗೆ ಇವರಿಬ್ಬರು ನೋಡಲಿಕ್ಕೆ, ಪಪ್ಪಿ ಆ್ಯಂಡ್ ವಿನಯ್ ನೋಡಲಿಕ್ಕೆ ಹೋದರು. ಎಷ್ಟು ತಿಂಗಳಾಯಿತು ಜೈಲಲ್ಲಿ ಇದ್ಕೊಂಡವರು. ಇವರೆಲ್ಲೋಗಿದ್ರು, ಇಲ್ಲಿ ಇಷ್ಟು ದಿವಸ ಇಲ್ಲೇ ಇರಲಿಲ್ವಾ? ಇವಾಗ ಯಾಕೆ ಹೋಗಲಿಲ್ಲ? ಬರೀ ಸಿಗ್ನೇಚರ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿರೋದು ಅಷ್ಟೇ. ಯಾರಿಗೇನು ಗೊತ್ತಾಗೋದಿಲ್ವಾ? ಇದು ಸಿಗ್ನೇಚರ್ ಕ್ಯಾಂಪೇನು ಇವೆಲ್ಲ ನೋಡಿ, ಪಕ್ಷದಲ್ಲಿ ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಯಾವಾಗಲೂ ಕೂಡ ಹೈಕಮಾಂಡ್ ಹೇಳಿದ್ರೆ ನಾವು ಕೇಳ್ತೀವಿ ಅಂತ ಇವರು ಹೇಳ್ತಾರೆ, ಅವರು ಹೇಳ್ತಾರೆ. ಹೈಕಮಾಂಡ್ ಶುಡ್ ಸ್ಪೆಲ್ ಔಟ್, ಅವರು ಏನಿದೆ ಅಂತ ಹೇಳಬೇಕು. ಅವ್ರು ಇಲ್ಲದೇ ಈ ಗೊಂದಲ ಇದ್ದರೆ ಅದು ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಿರ್ವಿವಾದ. ಗೊಂದಲ ಪರಿಹಾರ ಆಗೋದು ಹೆಂಗೆ? ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, ಸಂತೋಷ್ ಲಾಡ್ ಅವರು, ಅವರೆಲ್ಲರೂ ಇಲ್ಲ ಸಿದ್ದರಾಮಯ್ಯನವರು ಬೇಕೇ ಬೇಕು ಅಂತ ಹೇಳ್ತಾರೆ. ಆ ಕಡೆ 70 ಈ ಕಡೆ 70 ಅಂತ ಅನ್ಕೋಣ. ನಾನು ಬೇಡ, ನೀವಂತೀರಿ ನಮ್ಮ ಕಡೆ 100 ಅವ್ರ ಕಡೆ 40, 70 ಅನ್ಕೋಣ. ಬಗೆಹರೋದು ಹೆಂಗೆ? ಹೈಕಮಾಂಡ್ ಶುಡ್ ಇಂಟರ್ವೇನ್. ಈಗ ನಾವು CLP ಲೀಡರಾಗಿ ಎಲೆಕ್ಟ್ ಮಾಡಿರತಕ್ಕಂಥದ್ದು, CLP ಅವರು ಲೀಡರಾಗಿ ಎಲೆಕ್ಟ್ ಮಾಡಿರೋದು. ಈಗ ಇವರು ಕೂತ್ಕೊಂಡು ನಾನು ಅದನ್ನ ಹಾಗೆ ಹೀಗೆ ಅಂತ ಯಾರೇ ಹೇಳಕ್ಕೆ ಹೋದ್ರು ಕೂಡ ಅದು ಆ CLPಗೆ ಮಾಡೋ ಅವಮಾನ ಆಗ್ತದೆ. CLPನಲ್ಲಿ ಏನೂ ಆದರೂ ಕೂಡ ನೀವು ಹೇಳೋದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಬೇಕು, ಹೌದಲ್ವೇ? ಅಲ್ಲಲ್ಲ, ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅಭಿಪ್ರಾಯ ಬರಬೇಕು, ಮತ್ತು ಹೈಕಮಾಂಡು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸಬೇಕು. ಆಗ ಮಾತ್ರ ಸಾಧ್ಯ ಆಗ್ತದೆ. ಬಟ್ ಬಿಹಾರ್ ಚುನಾವಣೆ ಸೋಲಿನ ನಂತರ ಹೈಕಮಾಂಡ್ನಲ್ಲಿ ಒಂದು ನಿರಾಸೆ ಇದೆ, ನಿರಾಸಕ್ತ ಭಾವನೆಯಿಂದ ನನಗಂತೂ ಹಂಗೆ ಕಾಣ್ತಾ ಇದೆ. ರಾಹುಲ್ ಗಾಂಧಿ ಅವರೇ ನಿರಾಸಕ್ತರಾಗ್ಬಿಟ್ಟಿದ್ದಾರೆ. ಇಲ್ಲ ನೋಡಿ, ರಾಹುಲ್ ಗಾಂಧಿ ಅವರು ವಿತ್ ಗ್ರೇಟ್ ಆಂಬಿಷನ್ ಅವ್ರ ಪಾಪ ಹೋರಾಟ ಮಾಡ್ತಾ ಇದ್ದಾರೆ. ಬೀದಿನಲ್ಲಿ ಬಂದು ಅವರು ಯಾವುದು ಭಾರತ್ ಜೋಡೋ ಯಾತ್ರೆ ಮಾಡ್ತಕ್ಕಂಥ ಆ ಕೊರೆಯೋ ಚಳಿನಲ್ಲಿ ಡೆಲ್ಲಿನಲ್ಲಿ ಬರೀ ಒಂದು ಟೀ ಶರ್ಟ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದಿದ್ದನ್ನು ಎಲ್ಲ ನೋಡಿದ್ದಾರೆ. ಅಂದರೆ ಈಸ್ ವಿಲ್ ಪವರ್ ಇದೆ ಅವರಿಗೆ, ಇಲ್ಲ ಅಂತ ನಾನು ಹೇಳಿದೆ. ರಿಸಾಲ್ವ್ ಮೆಕ್ಯಾನಿಸಮ್ ಉಂಟಾ? ಆ ರಿಸಾಲ್ವ್ ಮೆಕ್ಯಾನಿಸಮ್ ಇಟ್ ರಿಕ್ವೆಸ್ಟ್ ಸಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಲ್ಲ, ಅದು ಇಟ್ ಮೇ ಬಿ ಲ್ಯಾಕಿಂಗ್ ಅಂತ ನಾನು ಅನ್ಕೋಬೋದು. ಬಟ್ ಮಲ್ಲಿಕಾರ್ಜುನ್, ಈಗ ಇನ್ನೊಂದು ಆಪ್ಷನ್ನು ಬಗ್ಗೆ ಭಾಳ ಚರ್ಚೆ ಆಗತ್ತೆ ರಾಜಣ್ಣ ಅವರೇ. ಇಲ್ಲ ದಲಿತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇದೊಂದು ಚರ್ಚೆ 2013ರಿಂದಲೂ ಕೂಡ ಇದೆ. ಆ ಆಪ್ಷನ್ ಉಂಟಾ, ಅಥವಾ ಅದು ಸುಮ್ಮನೆ ಒಂದು ರೀತಿ ಸ್ಮೋಕ್ ಸ್ಕ್ರೀನ್ ಥರ ಬರುತ್ತಾ ಇರುತ್ತಾ? ಇಲ್ಲ, ಸ್ಮೋಕ್ ಸ್ಕ್ರೀನ್ ಥರ ಅಂತಲ್ಲ, ಅದು ಕೂಡ ಸೀರಿಯಸ್ಸಲ್ಲಿದೆ. ಸಪೋಸ್ ಈಗ ಸಿದ್ದರಾಮಯ್ಯನವ್ರದ್ದು ಅವರು ಇದು ಬೇಸರ ಆಗ್ಬಿಟ್ಟು ಸಿದ್ದರಾಮಯ್ಯನವರನ್ನೇ ಬೇಡಪ್ಪ ಬೇರೆಯವರು ಮಾಡಿ ಅಂತ ಹೇಳಿದ್ರೆ ನಾವು ವಿಲ್ ಆಲ್ ಫಾರ್ ದಲಿತ ಮುಖ್ಯಮಂತ್ರಿನೇ. ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಸಾಕು ನನಗೆ ಅಂತ ಅನ್ಸಿದ್ರೆ ನೀವು ದಲಿತ ನಾಟ್ ಫಾರ್ DK ಶಿವಕುಮಾರ್ ಅಂತ ಹೇಳಿದ್ರೆ ಅವ್ರೇನು ಕ್ಲೈಮು, ನಾನು ಹೋರಾಟ ಮಾಡಿದ್ದೀನಿ, ನಾನು ಸೇವೆ ಮಾಡಿದ್ದೀನಿ ಕೊಡಿ ಅಂತ ಅವ್ರ ಕ್ಲೈಮ್ ಇದೆ. ಅದಕ್ಕಿಂತ ಹೆಚ್ಚು ಹೋರಾಟ ಮಾಡಿರೋ ಪರಮೇಶ್ 8 ವರ್ಷ ಪ್ರೆಸಿಡೆಂಟ್ ಆಗಿದ್ದುಕೊಂಡು ಅವರು ಕೂಡ ಎಲೆಕ್ಷನ್ ಸೋತರು ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಲಿಲ್ವಾ? ಅವ್ರೇನು ವಾಟ್ ವೇ ಹಿ ಈಸ್ ಸೆಕೆಂಡ್ ಟು ಹಿಮ್?
ಸೊ ಈಸ್ ಆಲ್ಸೋ ಸ್ಟ್ಯಾಂಡ್ಸ್ ಫಾಸ್ಟ್ ಇನ್ ದ ರೇಸ್. AICC ಅಧ್ಯಕ್ಷರು ಬರೋ ಸಾಧ್ಯತೆಗಳೇನಾದರೂ? ಅವರು ಬಂದರೂ ಕೂಡ ವಿ ವೆಲ್ಕಮ್ ಹಿಮ್. ನಾವೇನು ಬಟ್ ನಮ್ಮ ಖರ್ಗೆ ಸಾಹೇಬ್ರದ್ದು ಪಾಪ ಹಿ ವಾಸ್ ಮಚ್ ಡಿನೈಡ್ ಮೆನಿ ಎ ಟೈಮ್ಸ್. ಸೊ ಅದರಿಂದ ಅವರೇನಾದರೂ ಬರಬೇಕು ಅಂತ ಅಂದರೆ ಈವನ್ ಸಿದ್ದರಾಮಯ್ಯನವರು ಸಂತೋಷವಾಗಿ ಅವ್ರಿಗೆ ಜಾಗ ಮಾಡಿಕೊಡ್ತಾರೆ. ಯಾಕೆಂದರೆ ಅವ್ರ ಜಾಗ ಇವ್ರು ತೊಗೊಂಡಿದ್ದು ಅಪೋಸಿಷನ್ ಲೀಡರ್ದು ಹಿಂದೆ. ತುಂಬ ಜನ ಈಗ ಟವೆಲ್ ಹಾಕೋರಿದ್ದಾರೆ. ಇವತ್ತು MB ಪಾಟೀಲ್ ಹೇಳಿದ್ದಾರೆ ನಾನೇನು ಕಡಿಮೆ ಮಾಡಿದ್ದೀನ. ಪರಮೇಶ್ವರ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೆಸರಿದೆ. ಇಲ್ಲ, ಸತೀಶ್ ಜಾರಕಿಹೊಳಿ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ನಂದು ಏನಾದ್ರು 2028 ನಂತರ ಈಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದರಿಂದ ಅವರೇನು ಈಸ್ ನಾಟ್ ಅಟ್ ಆಲ್ ಎ ಸೀರಿಯಸ್ ಆಸ್ಪಿರೆಂಟ್ ದಿಸ್ ಟೈಮ್. ಸುಮ್ಮನೆ ಟವಲ್ ಹಾಕೋದು ಅದು ಬೇರೆ ವಿಚಾರ. ಅದು MB ಪಾಟೀಲ್ ನೋಡಿ, ಇದರಲ್ಲಿ ಖರ್ಗೆ ಅವರು ಬರ್ತಾರೆ ಅಂತ ಅಂದರೆ ಥಿಂಗ್ಸ್ ಆರ್ ಡಿಫ್ರೆಂಟ್. ಅದೇ ಏನಾದರೂ ಸಿದ್ದರಾಮಯ್ಯನವರು ಇಲ್ಲಪ್ಪ ನನಗೆ ಸಾಕು ಜಂಜಾಟನ ಅಂತೇಳಿ ಏನಾದರೂ ಇದು ಮಾಡಿದ್ರೆ ವಿ ಆಲ್ ಪ್ರಿಫರ್ ಡಾಕ್ಟರ್ ಪರಮೇಶ್ವರ್. ರಾಜಣ್ಣವ್ರು, ನೀವು ಜನತಾದಳವನ್ನು ನೋಡಿದಿರಿ, ಕಾಂಗ್ರೆಸ್ ಅನ್ನು ನೋಡಿದ್ರಿ. ಅಷ್ಟೇ ಅಲ್ಲ ಇರಲಿ, ಬಟ್ ನೋಡಿದಿರಿ ಜನತಾದಳವನ್ನು? ಜನತಾದಳದ ಪೊಲಿಟಿಕ್ಸ್ ರಾಜ್ಯದಲ್ಲೇ ನೋಡಿದ್ದೀನಿ. ನೋಡಿದಿರಿ. ಓನ್ಲಿ 40 months ಅಷ್ಟೇ ನಾನು ಅಲ್ಲಿ ಇರಲಿ, ಬಟ್ ಆದರೂ ನೋಡಿದಿರಿ. 89 to 94 ಏನಾದರೂ ನೆನಪಿಗೆ ಬರ್ತಾ ಇದೆನಾ? 2025ರಲ್ಲಿ ಕಾಂಗ್ರೆಸ್ ಇದೇ ರೀತಿ 170 ಮೇಲಿತ್ತು, 30ಕ್ಕೆ ಬಂದು ತಲುಪ್ತು. ಒಳ ಜಗಳ ಯಾವಾಗ ಆಗಿದೆ ಅವತ್ತು 40ಕ್ಕೆ ಬಂತಲ್ಲ. ಅವಾಗ ಯಡಿಯೂರಪ್ಪನವ್ರು ಮೊದಲ ಬಾರಿ BJP ಅವರು ವಿರೋಧ ಪಕ್ಷದ ನಾಯಕರಾದ್ರಲ್ಲ 94. ಆ ಸ್ಥಿತಿ ಏನಾದರೂ ಅಂದರೆ ನನಗನ್ನಿಸ್ತಾ ಇದೆ ಆ ಸ್ಥಿತಿ ಕಾಂಗ್ರೆಸ್ನ ಒಳ ಜಗಳವನ್ನು ಫಾರ್ಮುಲಾನೇ ಕಾಣ್ತಾ ಇಲ್ಲ ಅಂತ. ನೋಡಿ, ರಿಸಾಲ್ವ್ ಮಾಡೋಂಥ ಶಕ್ತಿ ಹೈಕಮಾಂಡ್ಗಿದೆ ಅಂತ ನಾನು ಭಾವಿಸ್ತೇನೆ. ಅವ್ರು ಏನು ತೀರ್ಮಾನ ಮಾಡೋದಿದೆ ಅದನ್ನು ಜಾಗ್ರತೆ ತೊಗೋಬೇಕು. ಭಾಳಷ್ಟು ದಿವಸ ಬಿಟ್ಟಷ್ಟು ಇಟ್ ಡ್ಯಾಮೇಜಸ್ ದಿ ಪಾರ್ಟಿ. ಮತ್ತು ಅಡ್ಮಿನಿಸ್ಟ್ರೇಷನ್ ಅಷ್ಟೇ, ಯಾವ ಒಬ್ಬ ಆಫೀಸರ್ ಕೆಲಸ ಮಾಡಲ್ರಿ. ಈಗ ಏನಾಗ್ತದೆ ನೋಡೋಣ ಅಂದ್ಕೊಂಡು ಕೂತಿರ್ತಾರೆ. ಕೆಲವು ಜನ ಹೂ ಆರ್ ಇಂಟ್ರೆಸ್ಟೆಡ್ ಇನ್ DK ಕ್ಯಾಂಪ್, ಅವ್ರ ಆಫೀಸರ್ಸು DK ನೆಕ್ಸ್ಟ್ ಬರ್ತಾರೆ ನೋಡೋಣ ತಾಳ್ರಿ ಅಂತ ಅನ್ನೋರು ಇರ್ತಾರೆ. ಇನ್ನು ಕೆಲವು ಜನ ಪಾಪ ಮಾತಾಡಿ ಸಿದ್ದರಾಮಯ್ಯನ ಕಡೆ ಇರೋ ಅಧಿಕಾರಿಗಳಾಗಲಿ MLAಗಳಾಗಲಿ ಧೈರ್ಯವಾಗಿ ಮಾತಾಡೋ ಅಂಥವ್ರಿಲ್ಲ ಇಲ್ಲಿ. ಇವ್ರುಗಳೆಲ್ಲ ಏನಾಗ್ತದೆ ನೋಡೋಣ ತಾಳಪ್ಪ, ನಮಗೆ ಆಗಬೇಕು, ನಾವ್ಯಾಕೆ ನಿಷ್ಠುರ ಆಗಬೇಕು ಅನ್ನೋರೇ ಭಾಳ ಜನ ಇದ್ದಾರೆ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ ರೀಶಫಲ್ ಕಾರ್ಡ್ಸಲ್ಲಿ ಉಂಟಾ ಸರ್? ಕ್ಯಾಬಿನೆಟ್ ರೀಶಫಲಲ್ಲಿ ನಾನು ಐ ವಿಲ್ ಮೇಕ್ ಇಟ್ ಕ್ಲಿಯರ್, ನಾನು ಮಂತ್ರಿ ಆಗಲೇಬೇಕು ಅಂತಕ್ಕಂಥ ಅಭಿಲಾಷೆ ಏನಿಲ್ಲ. ಒಂದು ಪಕ್ಷ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿ ನೀವು ಮಂತ್ರಿ ಆಗಿ ಅನ್ನೋದು ನಾನು ಆಗೋದಿಲ್ಲ. ಅವ್ನ ಕ್ಯಾಬಿನೆಟ್ಟಲ್ಲಿ ಆಗೋದಿಲ್ಲ. ಸಿದ್ದರಾಮಯ್ಯನವರು ಇದ್ದರೆ ಮಾತ್ರ ಕ್ಯಾಬಿನೆಟ್ ಆಗ್ತೀನಿ. ಸಿದ್ದರಾಮಯ್ಯನವರು ಇರಲಿ, ಇನ್ನೊಂದು ಪರಮೇಶ್ವರ್ ಬರಲಿ, ಕ್ಯಾಬಿನೆಟ್ ಅವಕಾಶ ಸಿಕ್ಕರೆ ಮಾಡ್ತೀನಿ, ಬಟ್ ನಾಟ್ ಇನ್ DK ಕ್ಯಾಬಿನೆಟ್. ಥ್ಯಾಂಕ್ ಯು ರಾಜಣ್ಣವ್ರೆ, ಥ್ಯಾಂಕ್ ಯು ವೆರಿ ಮಚ್. ಇವಿಷ್ಟು KN ರಾಜಣ್ಣ ಅವ್ರ ಜೊತೆಗಿನ ಮಾತುಗಳು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಇಷ್ಟು ವೋಕಲ್ ಆಗಿ ಮಾತನಾಡೋದು ಕಡಿಮೆ ಆಗಿದೆ. ರಾಜಕಾರಣಿಗಳ ಸ್ವಭಾವ, 24/7 ಚಾನೆಲ್ಗಳ ಪ್ರಭಾವವೂ ಇರ್ಬೋದು. ಇಟ್ಸ್ ಪ್ಲೆಜರ್ ಟಾಕಿಂಗ್ ಟು ಯು ರಾಜಣ್ಣ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಬೆಂಗಳೂರಿನಿಂದ ಪ್ರಶಾಂತ್ ನಾಥು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.